ಎಷ್ಟು ಬಾಯಾರಿಕೆ ಆತು ಅಂದ್ರ ಅವನಿಗೆ ಇನ್ನೇನು ಒಂದು ಕ್ಷಣ ನೀರು ಸಿಗದೆ ಇದ್ರೆ ಸತ್ತು ಹೋಗ್ತಿದ್ದ, ಅಷ್ಟು ಬಾಯಾರಿಕೆ ಆತು. ಅಲ್ಲೊಬ್ಬ ಮನುಷ್ಯ ಕುಂತಿದ್ದ, ಒಂದು ಗುಡಿಸ್ಲಿತ್ತು. ಅವನಿಗೆ ಹೋಗಿ ಕೇಳ್ತಾನ, ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಬಹಳ ಶ್ರೀಮಂತದೀನಿ, ನನ್ನ ಎಲ್ಲ ಸಹಚರರು ದೂರ ಹೋಗ್ಯಾರ, ನನಗೊಂದು ಕಪ್ ಆ ಗ್ಲಾಸ್ ನೀರು ಕೊಡು ಅಂದ. ಅವ ನೀರಿಟ್ಕೊಂಡು ಕುಂತಂಥ ವ್ಯಕ್ತಿ ಅಂತಾನ, ನಾನು ನಿನಗೊಂದು ಗ್ಲಾಸ್ ನೀರು ಕೊಟ್ಟರೆ ನೀ ನನಗೇನು ಕೊಡ್ತಿ? ನಾನು ಮಹಾರಾಜದೀನಿ, ನನ್ನ ಅರ್ಧ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ. ಅವ ಅಂದ, ನೀನು ಅರ್ಧ ಸಾಮ್ರಾಜ್ಯ ಕೊಟ್ಟರು ನಾ ಒಂದು ಲೋಟ ನೀರು ಕೊಡುದಿಲ್ಲ. ನೀನು ಆ ಲೋಟ ನೀರು ಕೊಟ್ಟಿ ಅಂದ್ರೆ ನಾನೇನು ಇಷ್ಟು ವರ್ಷಗಳ ಕಾಲ ಕಷ್ಟಪಟ್ಟು ಗಳಿಸಿನಲ್ಲ, ಆ ಎಲ್ಲ ಸಾಮ್ರಾಜ್ಯವು ನಿನಗೆ ಕೊಡ್ತೀನಿ ಎಂದ. ಅವಾಗ ನೀರಿಟ್ಟುಕೊಂಡು ಕುಂತ ವ್ಯಕ್ತಿ ಹೇಳ್ತಾನೆ, ನೋಡು, ನೀನು ಇಷ್ಟು ವರ್ಷಗಳ ಕಾಲ ಇನ್ನೊಬ್ಬರಿಗೆ ಹೊಡೆದು ಬಡದು ಮೋಸ ಮಾಡಿ ಗಳಿಸಿದ ಸಾಮ್ರಾಜ್ಯದ ಕಿಮ್ಮತ್ತು ಬರೇ ಒಂದು ಲೋಟ ನೀರು ನೋಡಷ್ಟೇ, ಅದು ಸಂಪತ್ತು. ನೀರು ಸಂಪತ್ತು.